ಪ್ರೆಗ್ನೆನ್ಸಿಯಲ್ಲಿ ಹಸ್ಬೆಂಡ್ ಕೇರ್ ಹೇಗಿದೆ ನೋಡಿ. ಇದೆಂತ ಎಕ್ಸ್ಪ್ರೆಷನ್ ಆಗಿ Hi, hello guys, good morning. Welcome back to my channel. This video credit goes to my dear loveliest husband and ಹೇಗೆ ಹೇಳಬೇಕು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಸಚ್ ಅ ಕೈಂಡ್ ಪರ್ಸನ್. ನಾನು ಈ ಒಂದು ಟೈಮ್ನಲ್ಲಿ ಇವ್ರಿಗೆ ಇದೊಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗತ್ತೆ. ಎವ್ರಿ ಟೈಮ್ ಈ ರೀತಿ ಫನ್ನಿಯಾಗಿ ಬಿಹೇವ್ ಮಾಡೋದು ನಾನು ವಿಡಿಯೋ ಮಾಡೋದಕ್ಕೆ ಹೋದಾಗ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಅವರಿಗೋಸ್ಕರನೇ ನಾನು ಮಾಡಿರುವಂಥದ್ದು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀರಾ? ಎಷ್ಟು? ಈರುಳ್ಳಿ, ಇಷ್ಟು ಮೆಣಸಿನಕಾಯಿ, ಅಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಅಷ್ಟೇ. ಅಷ್ಟೇನಾ? ನಾವು ಶೆಫ್ ಟೋಪಿ ಇಲ್ಲದೆ ಅಡುಗೆ ಸ್ಟಾರ್ಟ್ ಮಾಡಿ ಯಾಯ್ ಸುಂದ್ರ ವಿಡಿಯೋ ಆನ್ ಮಾಡಿಬಿಟ್ರೆ ನುಲಿಯೋದು ನೋಡು. ಎಲ್ಲ ಒಟ್ಟಿಗೆ ಹಾಕ್ಬಿಡಿ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ. ಈಗಲೇ ನೋಡಿ ಪರಿಮಳ ಈಗ ಬರ್ತಾರೆ ನೋಡಿ. ನೋಡಿ ಮೂಸಿ ಪರಿಮಳನ ಅದು ನೀವು ಮೂಸಿ ನೋಡೋಣ ಹೆಂಗೆ ಮೂಸ್ತೀರ ಹೆಂಗೆ. ಉಪ್ಪು ಆಲ್ರೆಡಿ ಹಾಕಾಯ್ತು. ಏಯ್ ಕಾಲು ಸ್ಪೂನ್ ಹಾಕಿ ಸಾಕು. ಸಣ್ಣದಾಗಲಿ ದೊಡ್ಡದಾಗಲಿ ನಮಗೆ ಬೇಕಾದ ಟೈಮಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿದ್ದಾರೆ, ಏನಾದರೂ ಒಂದು ಸಣ್ಣದು ಸೂಜಿ ಮೊಣೆ ಆದಷ್ಟು ಅಂತ ಹೇಳ್ತಾರಲ್ಲ, ಆ ಥರ ಹೆಲ್ಪ್ ಮಾಡಿದ್ರು ಕೂಡ ಅದಕ್ಕೊಂದು ಒಳ್ಳೆ ಗ್ರ್ಯಾಟಿಟ್ಯೂಡ್ನ ನಾವು ಇಟ್ಕೊಳ್ಬೇಕಾಗುತ್ತೆ. ಮಶ್ರೂಮ್ ಆಗಿರ್ಬೋದು, ಗ್ರೀನ್ ಚಿಲ್ಲೀಸ್, ಈ ಥರ ನಾನ್ ವೆಜ್ ಐಟಮ್ಸ್ ಏನಿರ್ಬೋದು ಅದನ್ನೆಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಹಾಸ್ಪಿಟಲ್ಗೂ ಅಷ್ಟೇ ಅವರೇ ನೆನ್ಪಿಟ್ಕೊಂಡು ಈ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡಾಗೋದಾಗಿರ್ಬೋದು. ಹಾಗೆಯೇ ನಾವಿಬ್ಬರೇ ಮನೆಯಲ್ಲಿದ್ದು ತುಂಬಾ ಬೋರ್ ಆಗಿಬಿಟ್ಟಿತ್ತು. ಆ ಟೈಮ್ನಲ್ಲಿ 6th ಮಂತ್ ಪ್ರೆಗ್ನೆನ್ಸಿಯಲ್ಲಿ ನನ್ನನ್ನು ಒಂದು ಮದುವೆ ವಿಚಾರವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋದರು. ಒಂದು ರಿಸ್ಕ್ನ ತಗೊಂಡು ಆ ಒಂದು ಟೈಮ್ನಲ್ಲಿ ನನಗೆ ಬೇಕಾಗಿದ್ದು ಸಿಕ್ತು ಅಂತಲೇ ಹೇಳ್ಬೋದು. ಸ್ಟೆಪ್ಸ್ ಸೌಂಡ್ ಆಯ್ತಲ್ಲ, ಹಂಗಾಗಿ ಇಟ್ಕೊಂಡೆ. ಸ್ಟ್ರಾಬೆರಿ, ಥ್ಯಾಂಕ್ ಯು. ಇದೆಂತ ಎಕ್ಸ್ಪ್ರೆಷನ್ ನನಗೆ ಚಲೋದ್ರಾ? ಥ್ಯಾಂಕ್ ಯು. ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಆ್ಯಂಡ್ ಇದು ಗೋಂದು ಎಲ್ಲದೂ ಮಿಕ್ಸ್ ಆಗಿದೆ. ಮತ್ತು ಪ್ರೋಟೀನ್ ಪೌಡರ್ ಕೂಡ ಮಿಕ್ಸ್ ಆಗಿದೆ. ಸ್ವಲ್ಪ ಉಳಿದಿದ್ದು ಖಾಲಿ ಆದಂಥ ಲಾಸ್ಟ್ ಡ್ರೈ ಫ್ರೂಟ್ಸ್ ಒಂದು ಅರ್ಧ ಸ್ಪೂನ್ ಇದೆ. ಪೌಡರ್ ಖಾಲಿ, ಅದಕ್ಕೆ ಇದು ನೆನೆ ಹಾಕಿಟ್ಟಿರೋದು. ಕೈ ಕ್ಲೀನ್ ಇಲ್ಲ. ಡ್ರೈ ಫ್ರೂಟ್ಸ್ ತಿನ್ನುವ ಸಮಯ. ಹೀಗೆ ಟೈಮ್ ಟು ಟೈಮ್ ನನಗೆ ಬೇಕಾಗಿದ್ದು ಸಪ್ಲೈ ಆಗ್ತಾ ಇತ್ತು. ಎಲ್ಲಿಂದ? ಯಾರು ಹೆಡ್ ಆಫೀಸ್? 5,000 ರೂಪಾಯಿ ಟೋಕನ್. ಓಹೋ, ಯಾಕಂಗೆ ಆಡೋದು? ಎಣ್ಣೆ ಹಾಕ್ಬಿಟ್ಟಿದಾರಂತೆ ತಲೆಗೆ, ನೋಡಿ ಆಡೋದು ಹೆಂಗೆ ಅಂತ. ನಾನು ಮುಖಕ್ಕೊಂದು ಮಾಯಿಶ್ಚರೈಸರು ಹಾಕಿಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ.
ಹ್ಞೂ ಮಣ್ಣಾಗಿದೆ ಕೈ. ಅಯ್ಯಯ್ಯೋ ಪಾಪ. ಕೊಚ್ಚೆ ಕೊಚ್ಚೆ. ತೆಗೆದ್ಬಿಟ್ರೆ ಸಾಕು, ಕಾಂಬಾಣ ಆಗ್ಬಿಡ್ತದೆ. ನನ್ನ ಪ್ರೆಗ್ನೆನ್ಸಿ ವೀಡಿಯೋದಲ್ಲಿ ನನ್ನ ಮುಖ ಜಾಸ್ತಿ ಬರಬೇಕು ವೀಡಿಯೋದಲ್ಲಿ, ನೋಡಿದ್ರೆ ಬರೀ ನಿಮ್ಮನ್ನೇ ತೆಗಿಯೋದಾಗುತ್ತೆ ನಾನು. ಚಾಕ್ಲೇಟ್. ನಾನು ಬರ್ತಾಯಿದ್ದೀನ. ಹಾಗೆ ನಾನು ಯಾವುದೇ ಪಾತ್ರೆನ ಕೂಡ ತೊಗೊಂಡೋಗಿ ಸಿಂಕಲ್ಲಿ ಹಾಕಿದ್ರು ಕೂಡ ಅದನ್ನು ವಾಶ್ ಮಾಡೋದು, ತೊಗೊಂಡು ಬಂದುಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿಡೋ ಅಂಥದ್ದು. ಹಾಗೆಯೇ ಅವರು ಮಾರ್ಕೆಟ್ಗೆ ಹೋಗಿ ಬರ್ತಾರೆ, ಆ ಟೈಮ್ನಲ್ಲಿ ಸೊಪ್ಪು ಏನೆಲ್ಲ ತೊಗೊಂಡು ಬಂದಿರ್ತಾರೆ ಅದನ್ನೆಲ್ಲದನ್ನು ಕೂಡ ಕಟ್ ಮಾಡಿ ಜೋಡಿಸಿಡೋ ಅಂಥದ್ದು. ಮತ್ತು ನನ್ನ ಒಂದು ಫೋಟೋಶೂಟ್ ಮಾಡಬೇಕು ಅಂತ ಹೇಳಿದಾಗ ಈ ರೀತಿ ಬಂದು ಫೋಟೋಶೂಟ್ ಮಾಡಿಕೊಡೋ ಅಂಥದ್ದು. ಹಾಗೆ ಹೊರಗಡೆ ಹೋದಾಗ ನನಗೆ ಏನು ಫೇವ್ರೇಟ್ ಇರುತ್ತೆ ಆ ಒಂದು ಫುಡ್ನ ಕೊಡಿಸೋವಂಥದ್ದಾಗಿರ್ಬೋದು. ಈ ಒಂದು ಟೈಮ್ನಲ್ಲಿ ಏನನ್ನು ತಿನ್ನಬಾರ್ದು ಹೊರಗಡೆ ಅಂತ ಅನ್ಕೊತೀವೋ ಅದನ್ನೇ ತಿನ್ನಬೇಕು ಅಂತ ಮನಸ್ಸು ಕೇಳುತ್ತೆ. ಆ ಟೈಮ್ನಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಕೇಳಿದ್ರು ಕೊಡಿಸ್ಬೇಕು ಅಂತ ಅಂದ್ಕೊಂಡು ಹೊರಗಡೆನೂ ಕೂಡ 1-2 ಟೈಮ್ಸ್ ಕೊಡಿಸಿದ್ದಾರೆ. ಹಾಗೆ ಮನೆಯಲ್ಲೂ ಕೂಡ ಒಂದು 2 ಟೈಮ್ಸ್ ನಾವು ಮೋಮೋಸ್ನ ಮನೆಯಲ್ಲೇ ಮಾಡ್ಕೊಂಡು ಕೂಡ ತಿಂದಿದ್ದೀವಿ. ಹಾಗೆಯೇ ನನಗೆ ಇಷ್ಟ ಟೆಂಪಲ್ಗೆ ಹೋಗಬೇಕು ಅಂತ ಅಂದಾಗ ಟೆಂಪಲ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಥರದಲ್ಲೂ ನೋ ಅನ್ನೋ ಒಂದು ಮಾತೇ ಬಂದಿಲ್ಲ. ಹಾಗೆ ಕಾಲು ಎಷ್ಟು ಸ್ವೆಲ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಅಲ್ಲ, ಆವಾಗಲೂ ಕೂಡ ಕೆಲವೊಂದು ಟೈಮ್ ನನಗೆ ಕಾಲಿಗೆ ಮಸಾಜ್ ಮಾಡೋದಾಗಿರ್ಬೋದು, ನಾನು ಕೆಲಸ ಮಾಡೋ ಮಧ್ಯದಲ್ಲಿ ಈ ರೀತಿ ಜ್ಯೂಸ್ ಅದು ಇದು ಎಲ್ಲ ಮಾಡ್ಕೊಂಬಂದು ಕೊಡೋದಾಗಿರ್ಬೋದು, ಆಲ್ ಇನ್ ಒನ್ ಅನ್ನೋ ಹಾಗೆ ಎಲ್ಲ ಥರ ವಿಚಾರಗಳಲ್ಲೂ ಸೂಪರ್ ಕೇರಿಂಗ್ ಆಗಿದ್ದರು. ಥ್ಯಾಂಕ್ ಯು ಸೋ ಮಚ್ ಮಂಜು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.